ನಮಸ್ತೆ ಎಲ್ರಿಗೂ. ಬನ್ನಿ ಇವತ್ತು ನಾವು ಒಂದೇ ದೋಸೆ ಹಿಟ್ಟು ಯೂಸ್ ಮಾಡಿ 2 ಥರ ದೋಸೆ ಹೇಗೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಈ ದೋಸೆ ಹೆಸರು ಕೋಕೋನಟ್ ದೋಸೆ ಅಂತ. ತುಂಬ ಸಾಫ್ಟ್ ಆಗಿರುತ್ತೆ. ಅಪ್ಪ ಮಾಡಿದ್ರೆ ಫ್ಲಫಿಯಾಗೂ ಬರುತ್ತೆ. ಸೆಟ್ ದೋಸೆ ಹಾಕಿದ್ರೂ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ನಮ್ಮ ನಾರ್ಮಲ್ ದೋಸೆಗಿಂತ ಇದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರ ಪ್ರೊಸೀಜರ್ ಹೇಗಂತ ನೋಡ್ಕೊಳ್ಳೋಣ ಬನ್ನಿ. 2 ಕಪ್ಪಷ್ಟು ದೋಸೆ ಅಕ್ಕಿನ ನೆನೆ ಹಾಕೊಳ್ಳಿ ಒಂದು 3 ರಿಂದ 4 ಗಂಟೆ. ಅದರ ನಂತರ ಅರ್ಧ ಕಪ್ಪಷ್ಟು ಅನ್ನ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತುರಿ ತಗೊಳ್ಳಿ. ಆವಾಗ ನಿಮಗೊಂದು ಕೋಕೋನಟ್ ವಾಟರು ಸಿಗುತ್ತಲ್ವ, ಅದನ್ನು ಯೂಸ್ ಮಾಡಿ. ಅದು ನಿಮಗೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗಿ ಕೊಡುತ್ತೆ. ಹಾಗೆ ಸ್ವಲ್ಪ ಶುಗರ್, ಇದಿಷ್ಟು ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೀರಿನ ಅವಶ್ಯಕತೆ ಇದ್ದರೆ ನೀರು ಸೇರಿಸ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಆದಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡು ಇದನ್ನು ನಾವು ಫರ್ಮೆಂಟ್ ಆಗ್ಲಿಕ್ಕೆ ಬಿಡೋಣ. ಇದು ಫರ್ಮೆಂಟ್ ಆದಮೇಲೆ ಈ ಥರ ಬರುತ್ತೆ. ನೋಡಿ, ನನ್ನ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ನಾನು ಇದು ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಟೆನ್ಷನ್ ಬೇಡ. ನೋಡಿ, ಅಕ್ಕಿ ನೆನೆ ಹಾಕ್ಕೊಳ್ಳಿ, ಈ ದೋಸೆನ ಟ್ರೈ ಮಾಡಿ. ಮನೇಲಂತೂ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ದೋಸೆ ಒಮ್ಮೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನೊಂದು ಮರಿಬೇಡಿ, ಓಕೆನಾ? ಇನ್ನೊಂದು ಟಿಪ್ ಹೇಳ್ತೀನಿ. ಈ ಥರ ಇದು ಅಪ್ಪಂ ಕಾವಲಿ. ಈ ಥರ ದೋಸೆ ಹಾಕಿದ ಮೇಲೆ ಮಿಡ್ಲಲ್ಲಿ ಸ್ವಲ್ಪ ಹಿಟ್ಟಿರಬೇಕದು. ನೋಡಿ, ಈ ಥರ ಕಣ್ಣು ಬೀಳಬೇಕು, ಹೊಟ್ಟೆ ಬೀಳಬೇಕು. ಈ ಥರ ಹೊಟ್ಟೆ ಬಿದ್ದು ಆದಮೇಲೆ ನೀವು ಮುಚ್ಚಬೇಕು. ಇವಾಗ ಅಪ್ಪಂ ಕಾವಲಿ ಇಲ್ಲದವರು ನಾರ್ಮಲ್ ದೋಸೆ ಕಾವಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಯೂಸ್ ಮಾಡ್ಕೊಳ್ಳಿ. ಇದನ್ನು ನೀವು ಹರಡಿಸೋದೇನು ಬೇಡ, ಒಂದೇ ಸೌಟ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಹೊಟ್ಟೆ ಬೀಳತ್ತೆ. ಇಷ್ಟಾದರೆ ನಮ್ಮ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ಕೋಕೋನಟ್ ದೋಸೆ ರೆಡಿ ಟು ಸರ್ವ್. ಎಂಜಾಯ್ ಮಾಡಿ.